ಮೈ ನೇಮ್ ಇಸ್ ಕೊರೋನಾ. ನನ್ನ ಮುಂದೆ ಯಾರು ಇಲ್ಲ ಅಣ್ಣ. ಯಾವ ಬಡವನು ಇಲ್ಲ, ಯಾವ ಶ್ರೀಮಂತನೂ ಇಲ್ಲ, ಯಾವ ಪೊಲಿಟಿಷಿಯನ್ ಇಲ್ಲ, ಯಾವ ಆಕ್ಟರ್ ಇಲ್ಲ. ಇಲ್ಲಿ ನಾನೇ ನಾನೇ ನಾನೇ. ನನ್ನ ಹೆಸರು ಕೋವಿಡ್, ಕರಿತಾರೆ ದ್ರಾವಿಡು, ಕರಿತಾರೆ ಕೊರೋನಾನ, ಮುಟ್ಟಿದ್ರೆ ಮರಣ. ಬಟ್ರೆ ನಿಮ್ಮ ಹತ್ರ ಬರಲ್ಲ, ಒಂದು ಡೌಟ್ ಕ್ಲಿಯರ್ ಮಾಡ್ಲಿಕ್ಕಿತ್ತು. ಆಗ ಅವ್ರ ಹತ್ರ ಏನ್ ಹೇಳಿದ್ರು, ನನ್ನ ಬಗ್ಗೆ ಏನು ಹೇಳಿದ್ರಂತೆ? ನೀನು ಕರೋನಾ ನೆಕ್ಸ್ಟ್ ಹುಷಾರಾಗಿರಿ ಅಂತ ಹೇಳಿ. ಪರವಾಗಿಲ್ಲ ಬಿಡಿ. ಮೇಡಮ್, ಕ್ಯಾನ್ ಐ ಕಮ್ ನಿಯರ್ ಯು? ಬಾಕಂದ ಬೇಡ ಕಣ, ಸತ್ತೋಗ್ಬಿಡ್ತೀಯ. ಮೇಡಮ್, ನಿಮ್ ಡೈಲಾಗ್ ನೋಡಿದ್ರೆ ನಾನು ಕೊರೋನಾನ ಕೊತ್ತಂಬರಿ ಮಾರೋನ ಒಂದು ಗೊತ್ತಾಗ್ತಿಲ್ಲಪ್ಪ. ಜಗನ ನಿಮ್ಮ ಹತ್ರ ನಿಮ್ಮ ಹತ್ರ ಬರೋದಿಲ್ಲ ನಾನು. ಯಾಕೆ ಹೇಳಿ? ಎಷ್ಟು ಚೆನ್ನಾಗಿ ಸೇಫ್ಟಿ ಮೇಂಟೈನ್ ಮಾಡ್ತೀರ, ಬಹಳ ಖುಷಿ ಆಗುತ್ತೆ. ನಾನು ಬರಲ್ಲ, ಸ್ಪ್ರೆಡ್ ಮಾಡ್ಲಿಕ್ಕಿದೆ. ನಮಸ್ಕಾರ. ಕೆಮ್ಮಬೇಡ, ಸೀನಬೇಡ, ಅನ್ಯರಿಗೆ ಉಸಿರು ತಾಗಿಸಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ಕೊರೋನಾ ಓಡಿಸುವ ಬರೀ. ಕುಡುಕ ಸಂಘದ ಅಧ್ಯಕ್ಷ ಮರ್ಷನ್ಗೆ ಗಜೇಂದ್ರ. ಅದೇನೋ ಹೇಳ್ದಿಲ್ಲ ಮೊದಲೇ ಹೆಸರು. ಕುಡುಕ ಸಂಘದ ಅಧ್ಯಕ್ಷ ಮರ್ಷನ್ಗೆ ಗಜೇಂದ್ರ. ಇದೆಯಾ ಅದು ನಾಲ್ಗೆ ಸರಿ ಹೊರಡುತ್ತಿಲ್ಲ. ಮಷಿನ್ ಗನ್ ಗಜೇಂದ್ರ. ಮೇಡಮ್, ಏನ್ ಮೇಡಮ್ ಸ್ಟುಡಿಯೋ ತುಂಬಾ ಎಲ್ಲಿ ನೋಡಿದ್ರು ಮೂಲ ಸ್ಯಾನಿಟೈಸರ್ ಬಾಟ್ಲಿ ಇಟ್ಟಿದ್ದಾರೆ. ಅದ್ರ ಬದಲು ಒಂದು ಕ್ವಾರ್ಟರ್ ಎಣ್ಣೆ ಬಾಟ್ಲಿ ಇಟ್ರೆ ಅಂತ ಶುದ್ಧಿನೂ ಆಗ್ತಿತ್ತು, ಬಹಿರಂಗ ಶುದ್ಧಿನೂ ಆಗ್ತಿತ್ತು. ಕರೆಕ್ಟ್ ಮಷೀನ್. ಹೆಂಗೆ ಅಂತಾನ? ಹೆಂಗೆ? ಜಸ್ಟ್ ಮಿನಿಟ್. ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿ, ಇಷ್ಟೇ. ಮೇಡಮ್, ಯಾಕಂದ್ರೆ ಉಪ್ಪಿನಕಾಯಿ ಪ್ಯಾಕೆಟ್ ಏನಾದ್ರೂ ಇಟ್ಟಿದ್ರೆ ನಂಚ್ಕೊಳಕ್ಕ? ಉಪ್ಪಿನಕಾಯಿ ಪ್ಯಾಕೆಟ್ ಇದೆಯಾ ಸರ್ ಅಲ್ಲಿ? ಇತ್ತು, ತಗೊಂಡ್ಬಿಟ್ರಲ್ಲ ನೀವು. ಸಾರಿ. ಪರವಾಗಿಲ್ಲ ಬಿಡಿ. ಇದಿದೆ ಬೇಕಾ? ಬೀಜ ಫ್ರೈ ಆಗ್ತದೆ, ನಮ್ಗೆ ಯಾವ್ದಾದ್ರು ಇಟ್ಟಿಲ್ಲ. ಬಾ, ಭಟ್ರ ಹತ್ರ ಇದೆ, ಇಸ್ಕೋ. ರಕ್ಷಿತಾ ಮೇಡಮ್, CM is not putting mask and gloves. First I will attack him. ಮೇಡಮ್, ಇದೇನು ಮೇಡಮ್ ನೀವು ಕಡ್ಲೆ ಬೀಜ ಕೇಳಿದ್ರೆ ಲೆಗ್ ಪೀಸ್ ಕಳಿಸ್ಬಿಟ್ಟಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೇಡಮ್, ನೀವು ಆನ್ಲೈನಲ್ಲಿ ಲೆಗ್ ಪೀಸ್ ಆರ್ಡರ್ ಮಾಡಿ ಬಿಲ್ಲೇ ಕೊಟ್ಟಿಲ್ವಾ? ಈ ನನ್ನ ಮಗ ಇಲ್ಲೇ ನಿಂತಿದ್ದಲ್ಲ. ಲೇ, ನಾನು ಕೊರೋರಿಯರ್ ಬಾಯ್ ಅಲ್ಲ, ಕೊರೋನಾ ಕೊರೋನಾ. ಓ, ನೀವು ಕೊರೋನಾ? ನಾನು ಯಾರು ಗೊತ್ತಾ? ಕ್ವಾರ್ಟರ್ ಕೃಷ್ಣ. ನೆಕ್ಸ್ಟ್ ಮಿಟ್ಟು. ಲೇ, ನಾನ್ ಕಣೋ COVID-19 ಕೊರೋನಾ. ಕೊರೋನಾ ಅಂದ್ರೆ ನೀನೇನಾ? ನಿನ್ನೆ ಹುಡುಕ್ತದೆ. ಮತ್ತೆ ಸಮಾಚಾರ? ಲೇ, ನಾನ್ ಬಂದ್ರೆ ಎಲ್ರು ಮಾಸ್ಕ್ ಹಾಕ್ತಾರೆ, ಸ್ಯಾನಿಟೈಸರ್ ಹಾಕ್ತಾರೆ, ನೀನ್ ಏನು ಹಾಕ್ತಿಲ್ವಲ್ಲೋ? ಸೈಟೈಸರ ಅದ್ರಲ್ಲಿ ಏನಿದೆ? 5% ಆಫ್ ಆಲ್ಕೋಹಾಲ್. ಮತ್ತೆ ಇದ್ರೆಲ್ಲ ನಿಮ್ಮ ಅವ್ನ ಕೋಣೆ ಇದೆಯಾ? ಲೇ ಬೇವರ್ಸಿ ನನ್ನ ಮಗನೇ, ಬರೋದು ಬಂದಿದ್ಯಾ? ಒಂದು ಪೆಗ್ ಹಾಕಿ ಕಂಪ್ನಿ ಕೊಡು. ಯಾಕೋ ಡೋಂಗ್ ಹಾಕಿದೆ. ನಾನು ಹೋಗ್ತೀನಿ, ನನಗೆ ಡ್ಯೂಟಿ ಇದೆ, ಬಾಯ್. ನೀನಾಗೆ ಬಂದಿದ್ಯಾ? ನನಗೆ ಕರೆದು ಬಂದ್ಯಾ? ಇಲ್ಲ ತಾನೇ? ಒಂದು ಪೆಗ್ ಹಾಕಿ ಕಂಪ್ನಿ ಕೊಡು ಅಷ್ಟೇ. ಲೇ ಕುಡುಕ, ನನಗೆ ಕೆಲ್ಸಿದೆ, ನಾನು ಹೋಗ್ತೀನಿ. ಯು ರೆಸ್ಪೆಕ್ಟ್ ಇನ್ ಟೇಕ್ ರೆಸ್ಪೆಕ್ಟ್. ಲೇ, ನನ್ನ ನೋಡಿದ್ರೆ ಪ್ರಪಂಚನೇ ಭಯ ಪಡುತ್ತೆ. ನೀನ್ ಯಾಕೋ ನನಗೆ ಹೊಡಿತಿದ್ಯಾ? ನೋಡು ನೋಡು ನೋಡು, ಇಡೀ ಪ್ರಪಂಚದಲ್ಲಿ ನೀನು ಪ್ರಪಂಚ ನೋಡಿ ನಕ್ರೆ, ಪ್ರಪಂಚ ನಿನ್ ನೋಡಿ ನಗುತ್ತೆ. ನೀನು ಪ್ರಪಂಚ ನೋಡಿ ಅಚ್ಚ, ಪ್ರಪಂಚ ನಿನ್ ನೋಡಿ ಅಳುತ್ತೆ. ಇಷ್ಟ ಪ್ರಪಂಚ. ಬಾ, ಒಂದು ಪೆಗ್ ಹಾಕು, ಕುಡಿ. ಲೇ ಲೇ ಲೇ, ನಾನು ಕುಡಿದ್ರೆ ಸಾಯ್ತೀನಿ ಕಣೋ. ಕುಡ್ತಿಲ್ಲ ಅಂದ್ರೆ ನಾ ಸಾಯ್ತೀನಿ. ಲೇ, ಬೇಡ ಕಣೋ. ನನ್ನ ಲೆವೆಲ್ ಕೂರ್ಸ್ಕೊಂಡು ಕುಡಿಸ್ತಾ ಇದೀನಿ, ಕುಡಿ. ನಾನು ಕುಡಿಯಲ್ಲ. ನೀನು ಯಾವನ್ ಬಿಟ್ರೆ ಎಷ್ಟು ಕುಡಿ ಅಂದ್ರೆ ಕುಡಿಯಲ್ಲ ಅಂತೀನಿ. ಆ ಸೂರಜ್ ನೋಡಿದ್ರೆ ಪಕ್ಕದ ಟೀಮಿಗೆ ಹೋಗಿ ಲೀಟರ್ ಗಟ್ಲೆ ಕುಡಿತಾನೆ. ನಿಮ್ಮ ಅಪ್ಪ ಅಮ್ಮದು ಹೆಂಗ್ ಸಾಕಿದಾರೋ ಏನೋ. ಇಲ್ಲಿ ಕೇಳ್ತೀನಿ ರೀ ಮರಿಯ, ನಿಮ್ಮ ಅಪ್ಪ ಅಮ್ಮ ಯಾರ? ಎಂಗಳಪ್ಪ ಅಮ್ಮ ಇಲ್ಲ. ಇರೋಬ್ಬರ ಅಪ್ಪ ಅಮ್ಮನೆಲ್ಲ ನುಂಗಿ ನೀರು ಕುಡ್ದಾನೆ, ಇನ್ನೆಲ್ಲ ಅಪ್ಪ ಅಮ್ಮದಿರು ಇರ್ತಾರೆ. ಹೌದಾ? ನಿಂಗೆ ಯಾರಾದ್ರೂ ಅಕ್ಕ ತಂಗಿದ್ರೇನಾ?
ಇಂಗ್ಳಕ್ಕ ತಂಗಿ ಒಳ್ಳೆ ಇನ್ನೊಬ್ಬರ ಅಕ್ಕ ತಂಗಿನೆಲ್ಲ ತಿಂದು ತೇಗಿದ್ದಾನೆ. ಇಲ್ಲೆಲ್ಲ ಅಕ್ಕ ತಂಗಿದಿರಿ ಇರ್ತಾರಲ್ಲ ತಗೊಳ್ಳೊಂದು ಪೆಕ್ಕ ಅಕ್ಕ. ನಾನು ಹಾಕಲ್ಲ, ಅಕ್ಕಲೇ ನಾನು ಹಾಕಲ್ಲ. ಬಿಟ್ರೆ ಒಂದು ಕ್ವಾಟ್ರಿಗೆ 60 ರೂಪಾಯಿ ಕೊಟ್ಟು ಕುಡಿತಿದ್ದೆ. ಇವನು ಮಾಡಿರೋ ಅಲ್ಕ ಕೆಲ್ಸಕ್ಕೆ 660 ರೂಪಾಯಿ ಕೊಟ್ಟು ಕುಡ್ದೆ. ಕುಡಿದು ಖುಷಿಲಿ ಇನ್ನೇನು ಮನೆಗೆ ಹೋಗೋಣ ಅಂತ ಬೈಕಲ್ಲಿ ಹೋಗ್ತಾ ಇದ್ರೆ ಪೊಲೀಸ್ನವರು ಬೈಕ್ ಅಡ್ಡಕ್ಕೆ ಏನ್ ಮಾಡಿದ್ರು ಗೊತ್ತಾ? ಏನು ಮಾಸ್ಕ್ 10 ರೂಪಾಯಿ ಮಾಸ್ಕ್ ಅಣ್ಣ. ಮಾಸ್ಕ್ ಹಾಕೊಳ್ಳಿ ಮಾಸ್ಕ್ ಮಾಸ್ಕ್. ಮಾಸ್ಕ್ ಮುನಿಯ ನಿನ್ ಕೆಲ್ಸ ಇಲ್ದ ಮಾಡಿ ಮಾಸ್ಕ್ ಹಚ್ಚಂಗ್ ಮಾಡಿದಿ. ಕೆಟ್ಟ ಕೊರೋನಾ ಇಲ್ಲಿದೆ ಹಿಡ್ಕೊಂಡ್ ಚಚ್ಚ. ಅಣ್ಣ ಹೊಡಿಬೇಡಿ ಅಣ್ಣ. ಇನ್ನು ಹೊಡೆಯಲ್ಲ ಕಣ. ನಿನ್ನ ಹೊಡೆದು ಏನು ಪ್ರಯೋಜನ? ನಮ್ಮ ಈ ಸ್ಥಿತಿಗೆ ನಾವು ಕಾರಣನೇ, ನೀನು ನೆಪ ಅಷ್ಟೇ. ನೀನು ಒಳ್ಳೆಯವನ ಕೆಟ್ಟವನ ಗೊತ್ತಿಲ್ಲ. ಕೋಟ್ಯಾಂತರ ಜನ ಜೀವನನ ಹಾಳು ಮಾಡಿದೆ, ಅವರ ನಾಶಕ್ಕೆ ಕಾರಣ ಆದೆ. ಅದೆಷ್ಟೋ ಜನ ಕೂಲಿ ಕಾರ್ಮಿಕರು ಬರಿಗಾಲಲ್ಲಿ ನಡ್ಕೊಂಡು 100 ಕಿಲೋಮೀಟರ್ ನಡೆಯೋ ಹಾಗೆ ಮಾಡಿದೆ. ಆದ್ರೂ ನೀನ್ ನಮ್ಗೆಲ್ಲ ಒಂದು ಒಳ್ಳೆ ಪಾಠ ಕಲಿಸ್ತೆ ಕಣೋ. ನಾವೇ ಶ್ರೇಷ್ಠ, ನಮ್ ಮುಂದೆ ಯಾರು ಇಲ್ಲ ಅಂತ ಸ್ವೇಚ್ಛೆಯಾಗಿ ಮೆರಿತಾ ಇದ್ದ ಮನುಷ್ಯನಿಗೆ ಪ್ರಕೃತಿ ಮುಂದೆ ನೀನೇನು ಅಲ್ಲ ಅನ್ನೋದನ್ನ ತೋರಿಸ್ತೆ. ದುಡ್ಡು, ಕೆಲಸ, ಪ್ರತಿಷ್ಠೆ ಅಂತ ಹುಟ್ಟಿದ ಊರು, ರಾಜ್ಯ, ದೇಶ ಬಿಟ್ಟು ದಿಕ್ಕಾಪಾಲಾಗಿ ಹೋದರನ್ನೆಲ್ಲ ಮತ್ತೆ ಒಂದ್ ಕಡೆ ಸೇರಿಸ್ತೆ. ಒಟ್ಟಿಗೆ ಕೂತು ಊಟ ಮಾಡೋ ಹಾಗೆ ಮಾಡ್ದೆ. ಸಂಬಂಧಗಳ ಮೌಲ್ಯ ತಿಳಿಸ್ತೆ, ಹಳ್ಳಿ ಜೀವನದ ಮಹತ್ವ ತಿಳಿಸ್ತೆ. ನಿನ್ನ ಹತ್ರ ಒಂದೇ ಒಂದು ಬೇಡಿಕೆ ಕಣಪ್ಪ, ಆದಷ್ಟು ಬೇಗ ನಮ್ಮ ದೇಶ ಬಿಟ್ಟು ಹೋಗ್ಬಿಡು. ಇನ್ನೊಂದು ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ನಮ್ಮ ಸ್ಟುಡಿಯೋದ ಅಕ್ಕಪಕ್ಕನೂ ಸುಳಿಬೇಡ. ಇನ್ನು ನಮ್ಮ ವಾಹಿನಿ ಮೂಲಕ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ದಯವಿಟ್ಟು ಹೊರಗಡೆ ಓಡಾಡುವಾಗ ಮಾಸ್ಕ್ ಹಾಕೊಳ್ಳಿ, ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಳಿ. ಯಾರೋ ಹೇಳ್ತಾರೆ ಫೈನ್ ಹಾಕ್ತಾರೆ ಅಂತ ಅಲ್ಲ, ನಿಮಗೋಸ್ಕರ, ನಿಮ್ಮ ಜೀವಕ್ಕೋಸ್ಕರ ದಯವಿಟ್ಟು ನಿಯಮಗಳನ್ನ ಪಾಲನೆ ಮಾಡಿ. ನಮಗೋಸ್ಕರ ಕೋವಿಡ್ ವಾರಿಯರ್ಸು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಈ ಮೂಲಕ ನಾವು ಗೌರವವನ್ನು ಸಲ್ಲಿಸೋಣ. ಈ ವೈರಸ್ ಇದೆ, ನಾಳೆ ಹೋಗುತ್ತೆ, ನಾಡಿದ್ದು ಮತ್ತೊಂದು ಬರ್ಬೋದು. ನಮ್ಮ ಜಾಗ್ರತೆಯಲ್ಲಿ ನಾವೆಲ್ಲರೂ ಇರೋಣ. ಜೈ ಹಿಂದ್.